ನಿಮ್ಮ ಪ್ರಯತ್ನ ಮಾಡಿರಿ. ಮಾಡೋದಾದ್ರೆ ವಿಡಿಯೋ ಮಾಡಿರಿ, ನಾ ಬಂದು ತಿಳಿಸ್ತಾನೆ. ತಿಳಿತಲ್ಲ? ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ಬೇಕು, ಅದು ಭಾಳ ಇಂಪಾರ್ಟೆಂಟ್. ಏನೇ ಇದ್ದರೂ ಬೋರ್ಡ್ ಕಡೆ. ಫೋಟೋಗ್ರಾಫರ್ಗೆ ನೀವು ಕಣ್ಣು ಮುಚ್ಚಿದ್ರೆ ಅಂದ್ರೆ ನಿಮ್ಮ ಫೋಟೋ ಏನಾಗ್ತದೆ, ಕಣ್ಣು ಮುಚ್ಚಿದ್ದೇ ಬರ್ತದೆ. ಬೋರ್ಡ್ ಅಂದರೆ ಏನು? ವಿದ್ಯಾರ್ಥಿಯ ಕ್ಯಾಮ್ರಾ. ವಿದ್ಯಾರ್ಥಿ ಮುಂದೆ ಇಟ್ಟಂಥ ಕ್ಯಾಮ್ರಾ ಇದು. ನೀವು ಕಣ್ಣು ಮುಚ್ಚಿದ್ರೆ ಅಂದ್ರೆ ಕಣ್ಣು ಮುಚ್ಚಿದ್ದೇ ಬರ್ತದೆ. ನೀವು ಕಣ್ಣು ಮುಚ್ಚಿದ್ರೆ ಈ ಅಭ್ಯಾಸ ನಿಮ್ಮ ತಲೆಯಾಗ ಹೋಗೋದಿಲ್ಲ. ಕಣ್ಣು ತಕೊಂಡು ಕೊಡ್ಬೇಕು. ಇದು ಕ್ಯಾಮ್ರಾ, ಜೀವನದ ಕ್ಯಾಮ್ರಾ. ಬ್ಲ್ಯಾಕ್ ಬೋರ್ಡ್ ಒರಿಜಿನಲ್ ಕೋಚಿಂಗ್ ಕ್ಲಾಸ್ ಇದು. ನೋಡ್ರಿ, ಈಗ ಇಲ್ಲಿ ಪ್ಲಸ್ ಮೈನಸ್ ಅಂದ್ರೆ ಆವರಣ ತೆಗೆದು ಮಾಡೋದು ತೋರಿಸ್ತದೆ ಈ ಗಣಿತ. ನೋಡ್ರಿ, ಅವು ಬೀಜಗಣಿತದ ನಾಳೆ ಭಾಳ ಹೆಲ್ಪ್ ಆಗ್ತಾವೆ. ಇಲ್ಲಿ 0.8 ಪುಷ್ಪಾವರಣ, 0.75. ನೀವು ಮಾಡಿರಿಲ್ಲೋ ನೋಡ್ರಿ. ದುಂಡ್ಕೌಸ್ 1.35 ಮೈನಸ್ 0.6 ಪುಷ್ಪಾವರಣ ಚೌಕಾವರಣ ಮೈನಸ್ 0.8. ಇಲ್ಲಿ ಸ್ಥಾನ ಬೆಲೆ ಹಾಕ್ಕೊಂಡು ಮೊದಲು ಈ ಕ್ರಿಯೆಯನ್ನು ಮಾಡಿರಿ. ಸರಳಿ ನೋಡಿ, ಬರೋಬರಿ 1.35 ಮೈನಸ್ 0.6 ಬರೋಬರಿ ಎಷ್ಟು ಬರ್ತದೆ ನೋಡ್ರಿ. 5ಕ್ಕೆ 5, 13 6 ಆದ್ರೆ 7, ಕೈಲ ಬಂತು 1, 0ಗೆ 0. ನೋಡಿ, 1.35 0.60 ಹೋದ್ರೆ ಎಷ್ಟು ಬರ್ತದೆ? 0.75 ಬರ್ತದೆ. ಹಚ್ಕೋರಿ ಮಾತು. 0.8 ಪುಷ್ಪಾವರಣ 0.75 ಭಾಗಿಲೆ ಇದ್ರ ಉತ್ತರ ಏನು ಬಂದದ? 0.75 ಬಂದದ. ಪುಷ್ಪಾವರಣ ಪೂರ್ತಿ ಮೈನಸ್ 0.8. ಇಲ್ಲಿ ದಶಮಾಂಶ ಸ್ಥಾನ ಈಕ್ವಲ್ ಅದ. ಇದು 75 ಅದ. 75ಕ್ಕೆ 75 ಭಾಗಿಸಿದ್ರೆ 1 ಬರ್ತದೆ. ಯಾಕಂದ್ರೆ ಇದು ಸ್ಥಾನ ಬೆಲೆ 2 ಅದ, ಇದ್ರದ್ದು ಸ್ಥಾನ ಬೆಲೆ 2 ಅದ. ಅಂದ್ರೆ ನೀವು ಏನು ತಿಳ್ಕೊಬೇಕು? 75 ಅದ ಅಂತ ತಿಳ್ಕೊಬೇಕು. 75ರಿಂದ 75 ಭಾಗಿಸಿದ್ರೆ ಏನು ಬರ್ತದ? 1 ಬರ್ತದೆ. 0.8 ಇದಕ್ಕೆ ಚಿಹ್ನೆ ಇಲ್ಲ, ಭಾಳ ಹುಷಾರಿರ್ರಿ. ಗುಣಾಕಾರ ಹಾಕೋರಿ. ಆಮೇಲೆ ಇದರ ಭಾಗಲಬ್ಧ ಎಷ್ಟು ಬಂದದ ನೋಡ್ರಿ. ಇದರ ಭಾಗಲಬ್ಧ 1 ಬಂದದ ಮೈನಸ್ 0.8. ಈಗ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ನೀವು ಗುಣಾಕಾರ ಮಾಡಿದ್ರೆ 8 ಗುಂಡ್ಲೆ 1 ಬರೋಬ್ಬರಿ 8. ಇದರ ಸ್ಥಾನ ಬೆಲೆ 1 ಸ್ಥಾನ ಬೆಲೆ ಕೊಡಬೇಕು. ಆ ಉತ್ತರವನ್ನು ಇದರ ಹತ್ತಿರ ಇಡಬೇಕು. ಬರೋಬ್ಬರಿ 0.8 ಮೈನಸ್ 0.8 is equal to 0. Answer is equal to 0. ನೋಡಿ, ಇದ್ರ ಉತ್ತರ ಯಾರು 0 ಬಂದದ ಅವ್ರು ಕರೆಕ್ಟ್ ಹಾಕ್ಕೊಡ್ರಿ. ಇನ್ನು ಇಂಥ ಗಣಿತಗಳನ್ನು ನೀವು ಕಲ್ತರಿ ಅಂತಂದ್ರೆ ನಿಮಗೆ ಇದು ಬೇಸಿಕ್ ಇದು. ಈಗ ಸರಳ ಬಡ್ಡಿ, ಅವಧಿ, ದರ, ಸ್ವತ್ತತೆ, ವಿಸ್ತೀರ್ಣ, ಆ ಲೆಕ್ಕಗಳು ಭಾಳ ಸರಳವು. ಮಾಡ್ಲಿಕ್ಕೆ ಬಂದ ರೀತಿ ಬಂದ್ಬಿಡ್ತಾವೆ. ಆದರೆ ಇಂಥ ಗಣಿತಗಳನ್ನು ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದೆ. ಇದರಲ್ಲಿ ವಿಚಾರ ಶಕ್ತಿ ಭಾಳ ಬರ್ತದೆ, ಶಣೆತನ ಜಾಸ್ತಿ ಬರ್ತದೆ, ಏನು ಮಾಡ್ಬೇಕನ್ನುವಂಥ ಐಡಿಯಾ ಬರ್ತದೆ. ಆಮೇಲೆ ಕನಿಷ್ಠ ರೂಪಕ್ಕೆ ಬರ್ತದೆ, ಸ್ಥಾನ ಬೆಲೆ ಗುರ್ತದೆ, ಆವರಣ ಗುರ್ತಾಗ್ತದೆ, ಮತ್ತು ಟ್ರಿಕ್ಸ್ಗಳು ಗುರ್ತಾಗ್ತವೆ, ಬೇಗನೆ ಹೆಂಗೆ ಮಾಡ್ಬೇಕು ಅನ್ನೋದು ಗುರ್ತಾಗ್ತದೆ. ಅವು ಮುಂದೆ ಕೆಲವೊಂದು ಮುಂದೆ ನೆಕ್ಸ್ಟ್ ಟೆಲಿಗ್ರಾಮ್ ಕ್ಲಾಸ್ ಮೇಳಗೆ ಹಾಕಿರ್ತದೆ. ಅದನ್ನ ಒಟ್ಟೆ ಕಚ್ಚಾ ಉಪಯೋಗ ಮಾಡಲಾರ್ದ ನಿಮಗೆ ವಿಡಿಯೋಗಳು ಬರ್ತಾವೆ ಗಣಿತ ಹೆಂಗೆ ಮಾಡೋದು. 8 ಮೈನಸ್ ಚೌಕಾಂಶ 7 ಮೈನಸ್ ಪುಷ್ಪಾವರಣ 3 ಪ್ಲಸ್ ದುಂಡ್ಕಂಶ 5 ಮೈನಸ್ 6 ಪ್ಲಸ್ 7 ದುಂಡ್ಕಂಶ ಪೂರ್ತಿ ಪುಷ್ಪಾವರಣ ಚೌಕಾವರಣ ಪೂರ್ತಿ. ಆವರಣಗಳನ್ನು ವಿಸರ್ಜಿಸಿ ಅಂದರೆ ನೀವು ಮಾಡಬೇಕಾದದ್ದು ಏನಪ್ಪ ಅಂತಂದ್ರೆ ಈ ಆವರಣಗಳನ್ನು ಫಸ್ಟ್ ದುಂಡಕಂಶನ ಹೊರಗೆ ತಕ್ಕೋಬೇಕು. ನಾವು ಹೇಗೆ ತಕ್ಕೊಳ್ಳೋದು ನಾ ತೋರಿಸ್ತಾನೆ. 8 ಮೈನಸ್ ಚೌಕಾಂಶ 7 ಮೈನಸ್ ಪ್ಲಸ್ 3 ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ 5 ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್ 6 ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ 7 ಮುಂದೆ ಅಂಕಿಲ್ಲ ಅಂದ್ರೆ ಈಗ ಏನಾಯ್ತು? ದುಂಡಕಂಶ ಅಂದ್ರೆ ಸ್ಮಾಲ್ ಬ್ರಾಕೆಟ್ ಹೋಯ್ತು. ನೋಡ್ರಿ, ನಾ ಹೆಂಗೆ ಆವರಣಗಳನ್ನು ತೆಗಿಯೋದು ಅಂದ್ರೆ ಹೆಂಗೆ ಗುರ್ತದ?
ಈ ಕಂಸಕ್ಕೆ ಈ ಚಿಹ್ನಕ್ಕೆ ಇವಕ್ಕೆ ಗುಣಾಕಾರ ಮಾಡಿಬಿಡ್ಬೇಕು. ಅಂದ್ರೆ ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್, ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್, ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್, ಮುಂದೆ ಮುಗಿದು 7 ಈ ದುಂಡು ಕಂಸ ಹೋಗಿಬಿಡ್ತು. ನೀವು ಚಿಹ್ನೆಗಳ ಬದಲಾಯಿಸಿದ್ರೆ ದುಂಡು ಕಂಸ ಹೋಗಿಬಿಡ್ತು. ಆಮೇಲೆ ಈ ಚಿಹ್ನಕ್ಕೆ ಬೇಡ 8 ಮೈನಸ್ ಚೌಕಾಂಶ 7, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 3, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 5, ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ 6, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 7. ನೋಡ್ರಿ ಈಗೇನಾಯ್ತು, ಪುಷ್ಪಾವರಣ ಹೋಯ್ತು. ಇನ್ನೊಂದ್ಸಲ ನೋಡ್ರಿ ಆವರಣಗಳನ್ನು ತೆಗೆದು ಹೆಂಗಂದ್ರೆ ಈ ಪುಷ್ಪಾವರಣದ ಹಿಂದಿನ ಚಿಹ್ನೆ ಏನಿರ್ತದ ಆ ಚಿಹ್ನೆಯಿಂದ ಒಳಗಿನ ಚಿಹ್ನೆಗಳಿಗೆ ಗುಣಾಕಾರ ಮಾಡೋದು, ಅದೇ ಆವರಣವಾಗಿ ತೆಗೆದು. ಅಂಕೆಗಳಿಗೇನು ಕೈ ಹಚ್ಚಂಗಿಲ್ಲ, ಬರೀ ಚಿಹ್ನೆಗಳಿಗೆ ಅಷ್ಟೇ ನೀವು ಬದಲಾಯಿಸ್ಬೇಕು. ಮೈನಸ್ ಗುಂಡ್ಲೆ ಪ್ಲಸ್, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್, ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್, ಎಲ್ಲ ಅಂಕಿಗಳನ್ನು ಹಂಗೆ ಇಡಬೇಕು. ಲಾಸ್ಟಕ್ಕೆ ಉತ್ತರ ಬರ್ತದೆ. ಭಾಳ ಸರಳ. ಈ ಆವರಣಗಳನ್ನು ಬಿಡಿ ಇನ್ನೆಲ್ಲ ಲೆಕ್ಕಗಳು ಬರೋದು ನಿಮಗೆ ಆವರಣ ಬಿಡಿಸಿ ಮಾಡುವೇ ಬರ್ತಾವೆ. ಇವು ಎದಕ್ಕೆ ಉಪಯೋಗ ಆಗ್ತಾವಂದ್ರೆ A = 3, B = 4, C = 5 ಅಂತ ನಿಮಗೆ ಬೀಜಗಣಿತದ ಬರ್ತದೆ. ಇದು ಆವಾಗ ಈ ಆವರಣಗಳು ನಿಮಗೆ ಭಾಳ ಹೆಲ್ಪ್ ಮಾಡ್ತಾವೆ. ನಾ ಹೇಳಿದ್ನಲ್ಲ ಅಪ್ ಟು 10th ತನಕ ನಿಮಗೆ ಬೀಜಗಣಿತ ಬರ್ತಾವೆ. ಯಾಕಂದ್ರೆ ನೀವು 10th ಅಭ್ಯಾಸ ಕಣ್ಣು ಮುಚ್ಚಿ ನೀವು ಬಿಡಿಸ್ಬೋದು. ಯಾಕಂದ್ರೆ ಅಷ್ಟು ಹೈ ಲೆವೆಲ್ ಅಭ್ಯಾಸ ನಮ್ಗೆ ಹೇಳಿಕ್ಕಾಗೋದಿಲ್ಲ, ಬರೀ ನಾವು ನವೋದಯ ಸೈನಿಕ್ ಸ್ಕೂಲ್ ಹೇಳಿದವರು. ಆದರೂ ಪ್ರಯತ್ನ ಮಾಡಿ ಕೆಲವೊಂದಿಷ್ಟು ಗಣಿತಗಳನ್ನು ನಾವು ಅಭ್ಯಾಸ ಮಾಡ್ಯಾರ ಕಲಿಸ್ತೀವಿ. ನೀವು ನೋಡ್ರಿ ಆವರಣಗಳನ್ನು ಹೆಂಗೆ ತೆಗೆದು ಗೊತ್ತಾತಲ್ಲ, ಚಿಹ್ನೆಗಳ ಮೇಲೆ ಫಸ್ಟ್ ಯಾವ ಆವರಣ ತೆಗಿಬೇಕಂದ್ರೆ ನೀವು ದುಂಡು ಕಂಸ ಬಿಡಿಸ್ಕೊತೀರಿ ಅಂದ್ರೆ ಮೊದಲ ಅದೇ ಆವರಣನ ಹೊರಗೆ ತೆಗಿಬೇಕು. ನೋಡ್ರಿ ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್, ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್, ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ ಮುಗೀತು. ಆವರಣ ದುಂಡು ಕಂಸ ಹೋಯ್ತು. ಪುಷ್ಪಾವರಣಕ್ಕೆ ಬಂದ್ರಿ. ಪುಷ್ಪಾವರಣದ ಪ್ಲಸ್ ಗುಂಡ್ಲೆ ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್, ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್. ಈಗ ಇಲ್ಲಿ ಬಂತು 8 ಹಚ್ಚರಿ. ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 7, ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ 3, ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ 5, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 6, ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ 7. ಎಲ್ಲ ಕ್ರಿಯೆಗಳು ಹೊರಬಿದ್ದು. ಪ್ಲಸ್ಗಳು ಒಂದು ಕಡೆ ತೋರಿ, ಮೈನಸ್ಗಳು ಒಂದು ಕಡೆ ತೋರಿ. ಇದು ಪ್ಲಸ್, ಇಲ್ಲೊಂದು ಪ್ಲಸ್, ಇಲ್ಲೊಂದು ಪ್ಲಸ್, ಇಲ್ಲೊಂದು ಪ್ಲಸ್. ಇವು 3 ಅಂಕಿ ಹೊರಗೆ ತೋರಿ. 8 ಪ್ಲಸ್ 3 ಪ್ಲಸ್ 5 ಪ್ಲಸ್ 7. ಆಮೇಲೆ ಈಗ ಮೈನಸ್ ತಗೋರಿ. ಇಲ್ಲೊಂದದ ಮೈನಸ್, ಇಲ್ಲೊಂದು ಮೈನಸ್ ಅದ. ಮೈನಸ್ 7 ಮೈನಸ್ 6 = 8 3 11, 16 1 7 23, ಮೈನಸ್ 6 1 7 13, ಮೈನಸ್ 13. 23 13 ಆದ್ರೆ 10. ಆನ್ಸರ್ = 10. ಆವರಣಗಳನ್ನು ವಿಸರ್ಜಿಸಿ ಉತ್ತರ ತೆಗೆದು ಬರ್ತದೆ ಇನ್ನು ಮುಂದೆ. ನೋಡ್ರಿ ಈ ಹಿಂದೆ ನಾ ತಿಳಿಸಿದ್ ನೋಡಿ ನಿಮ್ಗೆ. ಯಾಕಂದ್ರೆ ಇನ್ನು ಮುಂದೆ ನೀವು ಆವರಣಗಳನ್ನು ಹೊರಗೆ ಹಾಕಬೇಕು. ಅವು ಅಧಿಕ ಕೂಡಿಸೋದು ಕಳಿದು ಬೇಡ. ಇದು ಒಂದು ರೀತಿಯಿಂದ ನೀವು ಗಣಿತ ಕಲಿಸಿದ ನಡವರ್ಕ ಆವರಣ ಮೇಲೆ ನಾ ಕಲಿಸಿದ್ದೆ. ಈಗ ಲಕ್ಷ್ಯ ಕೊಟ್ಟು ನೋಡಿ ಮುಂದಿನ ಗಣಿತಗಳನ್ನು ಮಾಡಿ.